ಶುಭೋದಯ. ಗುಡ್ ಮಾರ್ನಿಂಗ್ ಎವ್ರಿವನ್. ಇಂದು ನಾವು 5ನೇ ತರಗತಿಯ ಪಠ್ಯಪುಸ್ತಕವಾದಂತಹ ಇಂಗ್ಲೀಷಿನ ಪಾರ್ಟ್ ಸೆಕೆಂಡಿನಲ್ಲಿ ಬರುವಂತಹ ಪದ್ಯ ದ ಕೌ ಎಂಬ ಪೊಯಿಟ್ರಿಯ ಬಗ್ಗೆ ಗಮನಿಸುತ್ತಾ ಹೋಗೋಣ. 5ನೇ ತರಗತಿಯ ಪಠ್ಯಪುಸ್ತಕದಲ್ಲಿ ಬರುವಂತಹ ದ ಕೌ ಇದರ ಪ್ರಶ್ನೋತ್ತರಗಳನ್ನು ಒಂದೊಂದಾಗಿ ಗಮನಿಸುತ್ತಾ ಹೋಗೋಣ. ಮೊದಲಿಗೆ ವರ್ಡ್ಸ್ ಟು ನೋ: ಕ್ರೀಮ್, ಕೆನೆ, might, strength, apple tart, apple cake, wonders, goes here and there without any aim, loving, sound made by cows, stray, divate, pleasant, nice, meadow, grassland. ವಿದ್ಯಾರ್ಥಿಗಳೇ, ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಗ್ಗೆ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮುಂದೆ ಕಾಣುವಂಥ ಬೆಲ್ ಐಕನನ್ನು ಒಮ್ಮೆ ಒತ್ತಿ. ಈಗ ಪ್ರಶ್ನೋತ್ತರಗಳನ್ನು ಒಂದೊಂದಾಗಿ ಗಮನಿಸುತ್ತಾ ಹೋಗೋಣ. Answer the following questions and share your answers with your partner. Then write the answers in your notebook. ಮೊದಲನೇದಾಗಿ ಒಂದೇದು, ವಾಟ್ ಡಸ್ ದ ಕೌ ಗಿವ್ ಅಸ್? ಉತ್ತರ: ದ ಕೌ ಗಿವ್ಸ್ ಅಸ್ ಕ್ರೀಮ್. ವೇರ್ ಡಸ್ ಶಿ ವಾಕ್? ಶಿ ವಾಕ್ಸ್ ಅಮಾಂಗ್ ದ meadow grass. ವಾಟ್ ಡಸ್ ಶಿ ಈಟ್? ಶಿ ಈಟ್ಸ್ meadow flowers. ಇನ್ ವಾಟ್ ಕೈಂಡ್ ಆಫ್ air does the cow wander? The cow wanders in the pleasant open air. Who has written this poem? This poem is written by Robert Louis Stevenson. ಈಗ ಮ್ಯಾಚ್ ದ ಫಾಲೋಯಿಂಗ್ ಅನ್ನು ಗಮನಿಸೋಣ. ಮ್ಯಾಚ್ ದ ಅನಿಮಲ್ಸ್ ವಿತ್ ದೇರ್ ಸೌಂಡ್ಸ್. ಎ ಕೌ, ಮೂಸ್. ಎ ಕ್ಯಾಟ್, ಮ್ಯಾವ್ಸ್. ಎ ಡಾಗ್, ಬಾಕ್ಸ್. ಎ ಶೀಪ್, ಬ್ಲೀಟ್ಸ್. An elephant trumpets. List these animals under domestic animals and wild animals. ಡೊಮೆಸ್ಟಿಕ್ ಅನಿಮಲ್ಸ್ ಆ್ಯಂಡ್ ವೈಲ್ಡ್ ಅನಿಮಲ್ಸ್ ಈ ಬಾಕ್ಸಲ್ಲಿ ಇದೆ, ಅದನ್ನು ಆರ್ಸ್ ಬರಬೇಕು. ಡಾಗ್, ಶೀಪ್, ಬಫೆಲೋ, ಕೌ, ಗೋಟ್, ಆಕ್ಸ್ ಇದೆಲ್ಲ ಡೊಮೆಸ್ಟಿಕ್ ಅನಿಮಲ್ಸ್. ವೈಲ್ಡ್ ಅನಿಮಲ್ಸ್ ಈಗ ಫಾಕ್ಸ್, ಎಲಿಫೆಂಟ್, ಲಯನ್, ಟೈಗರ್, ಬೇರ್, ಜಿರಾಫೆ ಇದೆಲ್ಲ ವೈಲ್ಡ್ ಅನಿಮಲ್ಸ್. ವಿದ್ಯಾರ್ಥಿಗಳೇ, ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಗ್ಗೆ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಕಾಣುವಂಥ ಬೆಲ್ಲೈಕನನ್ನು ಒಮ್ಮೆ ಒತ್ತಿ, ಏಕೆಂದರೆ ನಾವು ಮಾಡುವಂಥ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬಹಳ ಬೇಗ ದೊರೆಯುತ್ತದೆ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.